ಹಲೋ ಫ್ರೆಂಡ್ಸ್, ನಿಮಗೆ ಈ ಪುದೀನ ಗಿಡ ನೋಡಿದ್ರೆ ಏನು ಅನಿಸ್ಬೋದು? ಇದನ್ನು ಏನಾದರೂ ಬುಕ್ ಮಾಡಿ ತಂದ್ಕೊಂಡಿದ್ನಾ ಅಂತ ಅನಿಸ್ಬೋದು ನಿಮಗೆ. ಯಾಕೆಂದರೆ ಈ ಪಾಟಲ್ಲಿ ಇರೋದು ನೋಡಿಬಿಟ್ಟು ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಗು ಬರುತ್ತೆ. ಕಾರಣ ಇಷ್ಟೇ, ನಾನು ಈ ಪುದೀನ ಗಿಡನ ಎಲ್ಲಿ ತಂದಿದ್ದು ಇಲ್ಲ, ಬೆಳೆದಿದ್ದು ಇಲ್ಲ. ಬದಲಾಗಿ ಮನೆಯಲ್ಲೇ ನಾವು ಮಾರ್ಕೆಟಿಂದ ತರ್ತೀವಲ್ಲ ಪುದೀನ ಒಂದು ಕಟ್ಟು, ಅದರಲ್ಲಿ ಸ್ವಲ್ಪ ಬಲ್ತಿರೋ ಕಡ್ಡಿನ ಈ ರೀತಿ ನಾನು ಒಂದು ಪಾಟಲ್ಲಿ ಇಕ್ಕಿದ್ದೆ. ಇನ್ನು ಈ ಪಾಟದು ಒಂದು ಸ್ಟೋರಿ ಹೇಳಬೇಕು. ಏನಪ್ಪ ಅಂದರೆ ನೋಡ್ಬೋದು ನೀವು, ಒಳ್ಳೆ ಗಿಫ್ಟ್ ಕೊಡೋಕ್ಕೆ ಮತ್ತು ಈ ಬುಕ್ ಮಾಡಿದ್ರೆ ಎಲ್ಲ ಬರ್ತಾವಲ್ಲ ಗಿಡಗಳು, ಆ ಥರ ಕಾಣಿಸುತ್ತೆ ನೋಡೋಕ್ಕೆ. ನಿಜ, ಇದನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಮಕ್ಕಳು ಸರ್ಪ್ರೈಸ್ ಕೊಡೋಕ್ಕೆ ಅಂದ್ಬಿಟ್ಟು ಬ್ಲಿಂಕಿಟಲ್ಲಿ ಬುಕ್ ಮಾಡಿದರು. 300 ರೂಪಾಯಿ ಮೇಲೆ ಇರ್ಬೋದು. ಆ ಗಿಡ ಶೋ ಗಿಡ, ಇಂಡೋರ್ ಗಿಡ, ಮನೆ ಒಳಗೆ ಇಕ್ಕೋದು, ಅದಕ್ಕೆ ಗೊಬ್ಬರ ಹಾಕೋಂಗಿಲ್ಲ, ಜಾಸ್ತಿ ನೀರು ಹಾಕೋಂಗಿಲ್ಲ, ಆ ಥರ ಗಿಡ ಬುಕ್ ಮಾಡಿದರು. ಅದು ನಮಗೆ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಜೊತೆಗೆ ಅದರಲ್ಲಿ ಬರೀ ಒಂಥರ ಪೀಚ್ ಥರ ಇತ್ತು, ಮಣ್ಣು ಅಂಥದ್ದು ಏನೂ ಇರಲಿಲ್ಲ. ನಮ್ಗೆ ಅಷ್ಟಾಗಿ ಅದು ಗೊತ್ತಿಲ್ಲ. ಮಣ್ಣು ಹಾಕಿ ಗೊಬ್ಬರ ಹಾಕೋದು ಮಾತ್ರ ನಮಗೆ ಬೆಳೆಸೋದು ಗೊತ್ತು. ಇನ್ನು ಮತ್ತು ಆ ಪೀಚಲ್ಲಿ ಅಂದರೆ ಇದು ಕೊಬ್ಬರಿ, ಇದು ತೆಂಗಿನ ನಾರು ಇರುತ್ತಲ್ಲ, ಆ ಥರದ್ದು ಮಾತ್ರ ಇತ್ತು, ಸ್ಪಾಂಜ್ ಥರ. ಸ್ವಲ್ಪ ನೀರು ಹಾಕ್ತಿದ್ವಿ. ಅದು ಗಿಡ ಸ್ವಲ್ಪ ದಿನ ಇತ್ತು, ಒಂದು 15 ದಿನ ಇರ್ಬೋದೇನೋ ಅಷ್ಟೇ. ಅದಕ್ಕೇನು ಹಾಕಬೇಕು ಅದೇನು ನಮಗೆ ಗೊತ್ತಾಗ್ತಿರ್ಲಿಲ್ಲ. ನೀರೊಂದು ಹಾಕ್ತಿದ್ವಿ, ಅದು ಹಂಗಂಗೆ ಕೊಳ್ತೋಯ್ತು, ಬಿಸಾಕಿದ್ವಿ. ಪಾಟೊಂದು ಹಂಗೆ ಇಕ್ಕಿದ್ವಿ. ಇರಲಿ, ಯಾಕೆ ಬಿಸಾಕಬೇಕು, ನೋಡೋಕೆ ಚೆನ್ನಾಗೈತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಪುದೀನ ಕಡ್ಡಿ ಮಣ್ಣಲ್ಲಿ ಉಣ್ಲಿಲ್ಲ, ಬದಲಾಗಿ ಈ ಥರ ಇತ್ತಲ್ಲ, ಯಾಕೆ ಇದನ್ನು ಯೂಸ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ಇಲ್ಲಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಚುಚ್ಚಿಬಿಟ್ಟು ಮೇಲ್ಗಡೆ ಇಕ್ಕಿದ್ದೆ. ಈ ಮಳೆ ನೀರಿಗೆ ಇದೇನಾಗ್ಬಿಟ್ಟು ಚೆನ್ನಾಗಿ ಇದಾಗ್ಬಿಟ್ಟೈತೆ, ಫುಲ್ಲು ಚಿಗುರು ಬಿಟ್ಟಿದೆ. ನೋಡಿದ್ರೆ ಒಂದು 2-3 ದಿನ ಆದಮೇಲೆ ನಾನು ಇದು ಬರಲ್ವೇನೋ ಅಂದ್ಕೊಂಡಿದ್ದೆ, ಬಂದೇ ಬಿಡ್ತು ನೋಡಿರಿ. ನನಗಂತೂ ತುಂಬ ಖುಷಿ ಆಯಿತು. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿದೆ. ಇದನ್ನು ನಾನು ಒಂದು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗಿಡನೂ ಸ್ವಲ್ಪ ಬೇರೆಲ್ಲ ಬಿಟ್ಕೊಂಡಿದೆಯಲ್ಲ, ಈಗ ಹೆಂಗೆ ಉಣಿದ್ರೂ ನಾವು ಏನೂ ತೊಂದರೆ ಇಲ್ಲ. ಎಮರ್ಜೆನ್ಸಿಗೆ ಈ ಅಂಗಡಿಗೆ ಮತ್ತು ಮಾರ್ಕೆಟ್ಗೆ ಹೋಗೋದಕ್ಕೆ ತಪ್ಪುತ್ತೆ. ಎಮರ್ಜೆನ್ಸಿಗೆ ನಾನು ಪುದೀನ ಬೇಕು ಅಂದರೆ ನೋಡೋಣ, ಟ್ರೈ ಮಾಡೋಣ. ಮತ್ತು ಇದನ್ನು ಪಾಟಲ್ಲಿ ಹಾಕೋದು ವೀಡಿಯೋ ಮಾಡ್ತೀನಿ, ಹೇಗೆ ಬರುತ್ತೆ ಮತ್ತು ದೊಡ್ಡ ಪಾಟಲ್ಲೆಲ್ಲ ಹೇಗೆ ಇದನ್ನು ನಾನು ಸಂರಕ್ಷಣೆ ಮಾಡಿದೆ ಅಂತ ನಿಮಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗಿದು ವೀಡಿಯೋ ಹೇಗೆ ಅನ್ನಿಸ್ತು? ಪುದೀನ ನಿಜವಾಗ್ಲೂ ಇಷ್ಟ ಆಯಿತಾ? ಹಾಗೆ ಎಷ್ಟೊಂದು ಜನ ಕನಸು, ಹೆಣ್ಮಕ್ಳಿಗೆ ಮನೇಲಿ ಬೆಳೆಸೋದು ಇದೆಲ್ಲ ಅಂದರೆ, ನಾನು ಹಾಗೆ ಟ್ರೈ ಮಾಡಿದೆ, ಬಂದಿದೆ. ಇನ್ನು ಮತ್ತಷ್ಟು ನನ್ನ ಗಿಡಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಗಿಡದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಇನ್ನು ಪುದೀನ ಎಲ್ಲ ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕಬೇಕು ಏನು ಅಂತ ಎಲ್ಲ ನೋಡೋಣ. ನಾನು ಇದಕ್ಕೋಸ್ಕರ ಕುರಿ ಗೊಬ್ಬರನೂ ಸಹ ತರಿಸಿ ಇಟ್ಟಿದ್ದೀನಿ. ಅದೆಲ್ಲ ಸಹ ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾಟಲ್ಲಿ ಮಾಡೋಣ ಅಂತ ಇದ್ದೀನಿ. ಒಂದು ಟಬ್ಬು ಸಹ ಇದೆ ಹಳೆಯದು, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೀಟಾಗಿ ಅದನ್ನೆಲ್ಲ ಸಹ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಮಾತ್ರ ಕಾಮೆಂಟ್ ಮಾಡೋದು ಬಿಡಬೇಡ್ರಿ.